ಗೈಸ್ ಪಾಕೆಟಿಂದ ಎತ್ತಕ್ಕೆ ಹೋಗ್ಬಿಟ್ಟು ಬಡ್ಡಿ ಮಗಂದು ಕರೆಕ್ಟಾಗಿ ಕ್ಯೂ ಆರ್ ಇರೋ ಜಾಗದಲ್ಲೇ ಹರಿದಾಕ್ಬಿಟ್ಟೆ. ಖುಷಿ ನೋಡಿ ಗೈಸ್, ಖುಷಿ ನೋಡಿ. ಆ ಮುಖ ನೋಡಿದ ತಕ್ಷಣ ಗೊತ್ತಾಗಲ್ವ ನಿಮಗೆ ಯಾವುದದು ಫಸ್ಟ್ ಲೊಕೇಶನ್ ಅಂತ. ಇವಾಗ ಒಂದು ಸೀನ್ ಆಗಿದೆ. ಓ ಬ್ರಾ, ನನ್ನ ಹೆಸರೇನು? ಬಾಯ್ ಬಾಯ್. ತೊಂಡೆ ಬಾಯ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನೋಡಿ ಸೀದಾ ಆನ್ ದಿ ವೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತು ಲೇಟ್ ಆಗಿಬಿಟ್ಟಿದೆ, ಸಿಕ್ಕಾಬಟ್ಟೆ ಲೇಟ್ ಆಗಿಬಿಟ್ಟಿದೆ. ಏನಕ್ಕೆ ಲೇಟು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ಬರು ನನ್ನ ಇನ್ವೈಟ್ ಮಾಡಿದ್ದಾರೆ. ಇವತ್ತು ಕ್ರಿಸ್ಮಸ್ಸು ಆ್ಯಕ್ಚುಲಿ, ಓಕೆನಾ? ಯಾರಾದ್ರು ಕ್ರಿಶ್ಚಿಯನ್ಸ್ ಇದ್ದರೆ ನಾನು ವ್ಲಾಗ್ ನೋಡ್ತಿದ್ರೆ ನಿಮಗೆ ಹ್ಯಾಪಿ ಕ್ರಿಸ್ಮಸ್. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಕ್ರಿಶ್ಚಿಯನ್ ಫ್ರೆಂಡು. ಸೊ ಅವರು ನನ್ನ ಇನ್ವೈಟ್ ಮಾಡಿದ್ದಾರೆ, ಮನೆಗೆ ಬನ್ನಿ ಬ್ರೋ ಊಟಕ್ಕೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಐ ಥಿಂಕ್ ಫಾರ್ ದ ವೆರಿ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಅನಿಸುತ್ತೆ ಒಂದು ಕ್ರಿಸ್ಮಸ್ ಊಟಕ್ಕೆ ಹೋಗ್ತಾ ಇರೋದು ನಾನು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಇನ್ನೂ ಕೆಲವು ಕಾರ್ಯಕ್ರಮಗಳಿದ್ದಾವೆ. ಅದೇನು ಅಂದರೆ ನಾನು ತಿರುಪತಿಗೆ ಹೋಗಿದ್ದೆ. ಇನ್ನೂ ಈ ವ್ಲಾಗ್ ಏನು ಮಾಡ್ತಿದ್ದೀನಿ ನಾನು, ಈ ಟೈಮ್ಗೆ ನಾನು ಇನ್ನೂ ಆ ವ್ಲಾಗ್ ಅಪ್ಲೋಡ್ ಮಾಡಲ್ಲ. ತಿರುಪತಿಗೆ ಹೋಗಿ ಬಂದಿದ್ದು. ಸೊ ಈ ವ್ಲಾಗ್ ಬರೋಷ್ಟೊತ್ತಿಗೆ ಅಪ್ಲೋಡ್ ಮಾಡಿರ್ತೀನಿ, ನಿಮಗೆ ಗೊತ್ತಾಗಿರುತ್ತೆ ನಾನು ತಿರುಪತಿಗೆ ಹೋಗಿ ಬಂದಿದ್ದೆ ಎಂದು. ಸೊ ಹೋದ್ ಬಂದಮೇಲೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗಿರೋದು ತಿರುಪತಿಗೆ. ಸ್ವಲ್ಪ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಷ್ಟು ದಿನ ಬರೀ ತಿರುಪತಿ ಬೇರೆಯವರು ಲಾಡು ತಂದುಬಿಟ್ಟು ಕೊಡ್ತಾಯಿದ್ರು, ಈ ಥರ ಹೋಗಿದ್ದೀವಿ ಅಂತ. ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ನಾನು ಕೊಡೋಕೆ ಹೋಗ್ತಾ ಇರೋದು. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದಾರೆ ಅಂದಮೇಲೆ ಅವ್ರದ್ದು ಸ್ವಲ್ಪ ನಾನ್ ವೆಜ್ ಔತಣ ಇರುತ್ತೆ ಊಟ. ಹಾಗಾಗಿ ಅದಕ್ಕಿಂತ ಮುಂಚೆ ಇವೆಲ್ಲ ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಪ್ರಸಾದ ಕೊಡೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಗೈಸ್ ಪಾಕೆಟಿಂದ ಎತ್ತಕ್ಕೆ ಹೋಗ್ಬಿಟ್ಟು ಬಡ್ಡಿ ಮಗಂದು ಕರೆಕ್ಟಾಗಿ ಕ್ಯೂ ಆರ್ ಇರೋ ಜಾಗದಲ್ಲೇ ಹರಿದಾಕ್ಬಿಟ್ಟೆ. ಗೈಸ್ ಮೋಸ್ಟ್ಲಿ ಆ ಮೇಡಮ್ ಅಂದ್ಕೊಂಡ್ರೆ ಅವ್ರದ್ದು ಹಾಕ್ಬಿಟ್ರು ಅಂದ್ಬಿಟ್ಟು ನಾನು ಏನೂ ರಿಯಾಕ್ಟ್ ಮಾಡಲಿಲ್ಲ, ಅವರು ನನ್ನ ಮುಖ ನೋಡಲಿಲ್ಲ, ಏನೂ ರಿಯಾಕ್ಟ್ ಮಾಡಲಿಲ್ಲ. ಹಾಂ ಏನಿಲ್ಲ, ಮ್ಯಾನ್ಯಲಾಗಿ ಎಂಟ್ರಿ ಮಾಡ್ಬೋದು, ಅವೆಲ್ಲ ಆಗುತ್ತೆ. ಆ್ಯಂಡ್ ಬೈ ದಿ ವೇ ಹೇಳಲಿಲ್ಲ ನಿಮಗೆ, ನನ್ನ ಹೆಂಡ್ತಿ ಕೂಡ ನನ್ನ ಜೊತೆ ಇದ್ದಾಳೆ. ಈಗ ನಾವು ನನ್ನ ಹೆಂಡ್ತಿ ಮನೆಗೆ ಹೋಗ್ತಾ ಇರೋದು. ಓಕೆ ಗೈಸ್, ನಮ್ಮ ಫಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಹೌದೌದು, ಖುಷಿ ನೋಡಿ ಗೈಸ್, ಖುಷಿ ನೋಡಿ. ಆ ಮುಖ ನೋಡಿದ ತಕ್ಷಣ ಗೊತ್ತಾಗಲ್ವ ನಿಮಗೆ ಯಾವುದದು ಫಸ್ಟ್ ಲೊಕೇಶನ್ ಅಂತ. ಗೈಸ್ ವೆಲ್ಕಮ್ ಬ್ಯಾಕ್. ಈಗ ನಾವು ನಮ್ಮ ದಾರಿ ಹಿಡ್ದಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯಿಂದ ನಾನು ಹೊರಟೆ, ನಾನು ಮಾತಾಡಿಕೊಂಡು ಈ ರೋಡ ಗೊತ್ತಾಗ್ತಿಲ್ವಲ್ಲ, ಆ ರೋಡ್ ಅಲ್ವಾ ಬಡ್ಡಿ ಮಗಂದು ಇದು ರೋಡ್ ಥರ ಕಾಣಿಸ್ತು. ಸೊ ಈಗ ನಾವು ಹೊರಟಿದ್ದೇವೆ ನಮ್ಮ ಲೋಕೇಶ್ ಬ್ರೋ ಮನೆಗೆ. ನಾನು ಹೋಗ್ತಿರೋದು ಲೋಕೇಶ್ ಬ್ರೋ ಮನೆಗೆ. ಅವ್ರ ಮನೆ ಇರೋದು ಕೋಲಾರ್ನಲ್ಲಿ ಗೈಸ್. ಸೊ ಹಾಗಾಗಿ ಈಗ ನಮ್ಮ ಪಯಣ ಕೋಲಾರ್ಗೇನೆ. ಮೊನ್ನೆನೂ ಅಷ್ಟೇ ತಿರುಪತಿಗೆ ಹೋದಾಗ ಅದೇ ರೂಟಲ್ಲಿ ಹೊಡೆದಿದ್ದೆ, ಇವತ್ತು ಅದೇ ರೂಟು. ಬಟ್ ಏನಂದರೆ ಇವತ್ತು ಗಾಡಿ ಇರೋದಕ್ಕೆ ಸ್ವಲ್ಪ ಸಂಧಿ ಬಂದಿ ರೋಡಲ್ಲೆಲ್ಲ ಹೋಗ್ತಾ ಇದ್ದೀನಿ. ನಾನು ನಮ್ಮ ಮನೆಯಿಂದ ಲೊಕೇಶನ್ ಹಾಕಿದಾಗ ಒಂದು ಇಷ್ಟು ಕಿಲೋಮೀಟ್ರ್ ತೋರಿಸ್ತು, ಓಕೆನಾ, ಒಂದು 80 ಏನೋ ತೋರಿಸ್ತು ಅನಿಸುತ್ತೆ. ಸೊ ಇನ್ನೇನು ನನ್ನ ಹೆಂಡ್ತಿ ಮನೆ ಅದು ಆನ್ ದ ವೇನೆ. ನಾನು ಹೆಂಡ್ತಿ ಮನೆಗೆ ಬಂದು ಹೋದರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತ ಅಂದ್ಕೊಂಡೆ. ಅದೇನೋ ಬೇರೆ ಕ್ಯಾಲ್ಕುಲೇಷನಲ್ಲಿ ಮತ್ತೆ ಅಷ್ಟೇ ಕಿಲೋಮೀಟ್ರ್ ತೋರಿಸ್ತಾ ಇದೆ, 2 ಅವರ್ ಜರ್ನಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ನಾವು ಈಗ ಹೋಗಲೇಬೇಕು, ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ಹೋಗುತ್ತಿದ್ದೇನೆ. ಇವಾಗ ಒಂದು ಸೀನ್ ಆಗಿದೆ. ನನ್ನ ಹೆಂಡ್ತಿ ಇವಾಗ ನೆನಪಿಸ್ತಾ ಇದ್ದಾಳೆ, ಇವತ್ತು ತೋರ್ಸ್ಡೇ ನಾನು ತಿನ್ನಲ್ಲ ನಾನ್ ವೆಜ್ಜು ಅಂತ. ಸೊ ಇವಾಗ ನಮ್ಮ ಫ್ರೆಂಡಿಗೆ ಮತ್ತೆ ಫೋನ್ ಹಾಕಿ ಬ್ರೋ ಏನಾದ್ರು ಒಂದಿಷ್ಟು ವೆಜ್ಜಲ್ಲಿ ಮಾಡಿಸಿರಿ ಅಂತ ಅಂದ್ಬಿಟ್ಟು ಇವಾಗ ಲೊಕೇಶನ್ ಹಾಕೋತಾ ಇದ್ದೀನಿ. ಬಡ್ಡಿ ಮಗಂದು ಯಾಕೋ ಹ್ಯಾಂಗ್ ಆಗ್ತಾಯಿದೆ. ಒಳ್ಳೆ ಕತೆ. ಸೊ ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಅದಾದಮೇಲೆ ಅಕಸ್ಮಾತ್ ಏನಾದ್ರು ಅಲ್ಲಿದ್ದರೆ ಇಲ್ಲೇ ಬರ್ಬೋದಿತ್ತಲ್ಲ ಅಂತ ಒಂದು ಮಾತು ಹೇಳ್ಬಾರ್ದಲ್ವ ಅವರು, ಅದಕ್ಕೋಸ್ಕರನೇ ಫೋನ್ ಹಾಕಿದೆ. ಇಲ್ಲ ಇದೆ ಅಂತ ಅಂದರು. ಹಾಗಾಗಿ ಮಿಸ್ ಮಾಡ್ದಂಗೆ ಒಂದು ಸ್ವಲ್ಪ ಎತ್ತಿಟ್ಟಿರಿ, ಒಬ್ಬರು ಬರ್ತೀವಿ ನಾವು ಲೇಟಾಗಿ ಅಂತ ಅಂದಿದ್ದೀನಿ. ಸೊ ನಮ್ಮ ಮ್ಯಾಪ್ಸು ಇವಾಗ ಕರೆಕ್ಟಾಗಿ ವರ್ಕ್ ಆಗಲು ಶುರು ಮಾಡಿದೆ. ಇವತ್ತು ಕ್ರಿಸ್ಮಸ್ಗೇನೆ ಅಂತ ಅನಿಸುತ್ತೆ. ಟ್ರಾಫಿಕ್ ಅಷ್ಟೊಂದಿಲ್ಲ, ಅಂದರೆ ಮೂವಿಂಗ್ ಟ್ರಾಫಿಕ್ ಇದೆ, ನಿಂತಿಲ್ಲ ಎಲ್ಲೂ. ಆ ಸಿಗ್ನಲ್ ಈ ಸಿಗ್ನಲ್ ಅಂದ್ಕೊಂಡು ಹೆಬ್ಬಾಳ್ ಜಂಕ್ಷನ್ನೇ ಕ್ರಾಸ್ ಮಾಡಿಬಿಟ್ಟೆ ಗೈಸ್ ಒಂದೇ ಸ್ಟ್ರೆಚ್ಚಲ್ಲಿ. ಅಂದರೆ ಒಂದು ಸರಿ ನಿಲ್ಲಿಸಿದ್ವಿ ಅಷ್ಟೇ ಸಿಗ್ನಲ್ಲು ಅಂತ. ಅದಾದಮೇಲೆ ಒಂದರಲ್ಲೇ ಕ್ಲಿಯರ್ ಆಗಿರೋದು ಮೋಸ್ಟ್ಲಿ ಫಸ್ಟ್ ಟೈಮ್ ಅನಿಸುತ್ತೆ.
ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಬಂದಿದ್ದೀವಿ. ಏನವ ಕೋಲಾರ 52 ಕಿಲೋಮೀಟರ್. ನಾವಾಗಲೇ 30 ಕಿಲೋಮೀಟ್ರ್ ಬಂದಿದ್ದೀವಿ ಅಂದ್ಕೊಳ್ಳಿ. 30 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 1 ಅವರ್ 1 ಅವರ್ 10 ಮಿನಿಟ್ಸ್ ಹತ್ರ ತೊಗೊಂಡಿದೆ. ಈಗ ನೆಕ್ಸ್ಟು 50 ಕಿಲೋಮೀಟ್ರ್ ಇದೆ. ಓಕೆನಾ, ಬರೀ 1 ಅವರ್ ತೋರಿಸ್ತಾ ಇದೆ. ಬರೀ 1 ಅವರು 50 ಕಿಲೋಮೀಟ್ರ್. ಬಡ್ಡಿ ಮಗಂದು ಅಷ್ಟು ವರ್ಸ್ಟ್ ಟ್ರಾಫಿಕ್ಕು ಗೈಸ್. ಬೇಜಾರಾಗ್ಬಿಡ್ತು ನನಗೆ ಬರೋಷ್ಟೊತ್ತಿಗೆ. ಒಂದೊಂದ್ಸರಿ ಅನಿಸ್ಬಿಡುತ್ತೆ ಅವನ ಅಜ್ಜಿ ಎಲ್ಲೂ ಹೋಗೋದು ಬೇಡ, ಆರಾಮಾಗಿ ಮನೇಲಿ ಇದ್ಬಿಡೋಣ ಅಂತ. ಈ ಟ್ರಾಫಿಕ್ನ ನೆನೆಸ್ಕೊಂಡ್ರೆ ನಾನು ಅವಾಗಲೇ ಏನು ಹೇಳ್ದೇಳಿ, ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದೆ ಅಂತ. ಆ ಫ್ರೀನಲ್ಲೂ ಬರ್ತಾ ನೋಡ್ರಿ ಇಲ್ಲಿ ಫುಲ್ಲು ನಿಂತವ್ರೆ. ಹೊಸಕೋಟೆಗೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಓಡಾಡ್ತಿದ್ದೆ. ಇವಾಗ ಹೊಸಕೋಟೆ ದಾಟ್ಬಿಟ್ಟು ತಿರುಪತಿಗೆ ಹೋದ್ವಿ. ಇವಾಗ ಮತ್ತೆ ಕೋಲಾರ ಅಂತ ಬಂದಿದ್ದೀನಿ. ಮುಂದಿನ ತಿಂಗಳು ಮತ್ತೆ ತಿರುಪತಿ ಅಂತ ಹೋಗ್ಬೇಕು. ಜೀವನದಲ್ಲಿ ಫಸ್ಟ್ ಟೈಮಲ್ಲಿ ಹೋಗಿದ್ದು ತಿರುಪತಿಗೆ. ಅದಕ್ಕೆ ದೇವರು ಸಡನ್ನಾಗಿ 2 ಸರಿ ಅವಕಾಶ ಕೊಟ್ಬಿಟ್ಟವ್ರೆ. ಮುಳುಬಾಗ್ಲು ಸ್ಟ್ರೈಟು, ಕೋಲಾರು ಲೆಫ್ಟಿಂದ ಇನ್ನೂ 3 ಕಿಲೋಮೀಟ್ರ್ ಇದೆಯಂತೆ ಕೋಲಾರು. ನಿಜ ಹೇಳ್ಬೇಕಂದ್ರೆ ಗೈಸ್, ಓಕೆ 2.5 ಕಿಲೋಮೀಟ್ರ್ ತೋರಿಸ್ತಾ ಇದೆ ನನಗೆ ನಾನು ಹೋಗ್ಬೇಕಾಗಿರೋ ಲೊಕೇಶನ್ನು. ಲಾಸ್ಟ್ 30 ಕಿಲೋಮೀಟರ್ಸೇ ಗುರು ನೆಮ್ಮದಿಯಾಗಿ ಬಂದಿದ್ದು. ಫುಲ್ ಖಾಲಿ ರೋಡ್ಗಳಿದ್ವು. ಅದಕ್ಕೇ ಮಧ್ಯದಲ್ಲಿ ಏನು ವ್ಲಾಗ್ ಮಾಡೋಕ್ಕೇನು ಹೋಗಲಿಲ್ಲ. ಆರಾಮಾಗಿ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಬಂದ್ವಿ. ಫಸ್ಟ್ ಟೈಮು ಅನಿಸುತ್ತೆ ನನ್ನ ಹೆಂಡ್ತಿನ ಕರ್ಕೊಂಡು, ಅಂದರೆ ಎಲ್ಲೂ ಸ್ಟಾಪ್ ಹಾಕಿಲ್ಲ ಇವತ್ತು, ಲೇಟ್ ಆಗಿಬಿಡುತ್ತೆ ಅಂತ. ಸೊ ಹೊಟ್ಟೆ ಹಸುವಾಗ್ಬಿಡುತ್ತೆ ಪಾಪ. ಹುಡುಗನೂ ಲೇಟ್ ಆಗುತ್ತೆ, ನನಗೂ ಲೇಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಾಪ್ ಹಾಕಿಟ್ಟು ಒಂದು 20 ನಿಮಿಷ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬಂದುಬಿಡೋದು ಬೆಟ್ರು ಅಂತ ಬಂದುಬಿಟ್ವಿ. ಏನನ್ನಿಸ್ತಾ ಇದೆ ಮೇಡಮ್? ಲಾಂಗ್ ಅಲ್ವಾ ಇದು? ಬ್ರೇಕ್ ಇಲ್ದರೆ ಬೆನ್ನೋವು ಬಂದಿದೆಯಾ? ಸ್ವಲ್ಪ ನನಗೇ ಬಂದುಬಿಟ್ಟಿದೆ. ನಾನೇ ವೀಕ್ ಆಗಿಬಿಟ್ಟಿದ್ದೀನಿ ಲೆಕ್ಕದಲ್ಲಿ ನೋಡೋಕ್ಕೋದ್ರೆ. ಹೆಂಗಿದ್ದೆ ಒಂದು ಟೈಮಲ್ಲಿ. ಇವೆಲ್ಲ ಡಿಸ್ಟೆನ್ಸೇ ಅಲ್ಲ ನಮಗೆ. ಒಂದು ಟೈಮಲ್ಲಿ ಟೀ ಕುಡಿಯೋಣ, ಮುಳುಬಾಗ್ಲಲ್ಲಿ ದೋಸೆ ತಿನ್ನೋಣ, ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ಬರ್ತಾಯಿದ್ದಿದ್ದು. ಮ್ಯಾಟ್ರೇ ಇರಲಿಲ್ಲ ಇವೆಲ್ಲ ಡಿಸ್ಟೆನ್ಸು. ಹೆಂಡ್ತಿ ಜೊತೆನೇ ಈಗ ಇಲ್ಲ, ಹೆಂಡ್ತಿ ಬಿಡೋಲ್ಲ. ಫೀಲಿಂಗಲ್ಲಿ ಹೇಳ್ತಾ ಇದ್ದೀನಾ, ಖುಷಿಯಿಂದ ಹೇಳ್ತಾ ಇದ್ದೀನಾ, ಯೋಚನೆ ಮಾಡ್ತಿದ್ದೀನಿ ತಡಿ ನೀನು ಕೇಳಿದ್ದಕ್ಕೆ. ಯಾವುದರಿಂದ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ. ಖುಷಿ ಇರುತ್ತಂತೆ ನನ್ನೊಳಗೆ. ನಾನು ಹೆಂಡ್ತಿ ಜೊತೆ ಬರ್ತಿರೋದು, ಬಟ್ ತೋರಿಸ್ಕೊಳ್ಳಲ್ವಂತ ನಾನು. ಎಷ್ಟು ಅರ್ಥ ಮಾಡ್ಕೊಂಬಿಟ್ಟಿದ್ದಲ್ಲ ನಾನು ಹೆಂಡ್ತಿ ನನ್ನ. ಕ್ರಿಸ್ಮಸ್ಗೆ ಶಾಮಿಯಾನ ಹಾಕ್ಸಲ್ವಾ? ಶಾಮಿಯಾನ ಹಾಕೋರಾ? ಕರೆಕ್ಟ್ ಹಾಕೋರೆ. ಈ ಏರಿಯಾದಲ್ಲಿ ಮೋಸ್ಟ್ಲಿ ಅವರೊಬ್ಬರೇ ಅನ್ಸುತ್ತೆ. ನನ್ನ ಫ್ರೆಂಡ್ ಅಲ್ವಾ, ನನಗೆ ಗೊತ್ತು. ಅಂಡರ್ಸ್ಟ್ಯಾಂಡಿಂಗ್ ಅದು. ಓಕೆ ಸೊ ಗೈಸ್, ಬಂದು ರೀಚ್ ಆಗಿದ್ದೀವಿ. ಯಾರೂ ಬರಲ್ವಾ ಕರೆಕ್ಟಾಗಿ? ನಾನು ಬಂದಿದ್ದೀನಿ ಬ್ರೋ, ಇಡೀ ದೇಶ ಸುತ್ತಿದ್ದೀನಲ್ಲ, ಗೊತ್ತು. ಅವ್ರ ಮನೆಗೆ ಯಾರು ಕರೆಕ್ಟಾಗಿ ಬರಲ್ವಂತೆ, ನಾನೇ ಫಸ್ಟ್ ಅಂತ ಬರ್ತಿರೋದು ಕರೆಕ್ಟಾಗಿ. ಸಾರಿ ಗೊತ್ತಾಗಿಲ್ಲ ನನಗೆ. ನಮ್ಮ ಲೋಕೇಶ್ ಬ್ರೋ ಸಿಕ್ಕಿದ್ದಾರೆ ನೋಡಿ. ಕ್ರಿಸ್ಮಸ್ ಟ್ರೀ ಎಷ್ಟು ವರ್ಷ ಆಯಿತು ಬ್ರೋ ನೋಡಿ, ನಿಜವಲ್ಲೂ ನೋಡಿಲ್ಲ. ಸುಮಾರು ದಿನ ಆದ್ಮೇಲೆ ನೋಡ್ತಾರೆ, ವರ್ಷ ಆದಮೇಲೆ. ಹೈಟ್ ಆಗಿರೋದೇ ಬೇಕು ಅಂತ ಸ್ವಲ್ಪ ಹೈಟ್ ಮಾಡಿಸಿ ತಗೊಂಡು ಈ ಸಲ ಇದು ಮಾಡಿರೋದು. ದೊಡ್ಡದಾಗಿದೆ. ಇನ್ನು ನೈಟ್ ಚೆನ್ನಾಗಿ ಕಾಣುತ್ತೆ, ಲೈಟ್ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಇದೇನಿದು ಟ್ರೈನ್ ಹೋಗುತ್ತಾ? ಹೋಗಲ್ಲ, ಸುಮ್ಮನೆ ಇದು ಹೋಗುತ್ತೆ. ಓ ಬ್ರೋ, ಅವೆಲ್ಲ ಆನ್ ಮಾಡಿಬಿಡ್ಬೇಕು ನೀವು. ಕೇಳಿದ್ರೆ ಮಾತ್ರನಾ? ಹುಯ್, ಅದೇ ಮೇಲೆ ಹೊತ್ತಾ ಇದೆ. ಅವರು ನೋಡ್ರಿ ಬರೋ ನೋಡು. ಹೌದಾ? ಬಂದ ತಕ್ಷಣ ನಾನು ಹೆಲ್ಮೆಟ್ ಇಸ್ಕೊತಾ ಇದ್ಲು. ಬೇಡ ತೂಕ ಇದೆ ಅಂದರೆ ಇಲ್ಲ ಇಸ್ಕೊತಾ ಇದ್ಲು. ಅದಕ್ಕೆ ಅಂದೆ ಸುಮ್ಮನೆ. ಹೌದು. ಏನು ಮಾಡ್ತಾನೆ? ಮೊಬೈಲಾ? ಪಬ್ಜಿ. ನಿಮ್ಮ ಮಗ ಆದಮೇಲೆ ನಿಮ್ಮ ಥರ ಒಂದು ಚೂರಾರು ಇರೋದು ಬೇಡ. ನಾವು ರಾತ್ರಿ ಎಲ್ಲ ಆಡ್ತಿದ್ವಿ. ಪಾಪ ಒಂದು ದಿನದಲ್ಲೇ ಆಡ್ತಾನೆ, ಅದು ತಪ್ಪಲ್ಲ. ಇದರೊಳಗೆ ಏನೇನಿದೆ? ಅದ್ರಲ್ಲಿ ಸನ್ಲೈಟ್ ಹಾಕಿದ್ರು, ಚಿಕ್ಕ ಲೈಟ್, ಜಸ್ಟ್ ಮಕ್ಕಳಿಗೆ ತೋರಿಸೋದಕ್ಕೆ ಅಷ್ಟೇ. ಇದು ಸ್ನೋನಾ? ಹೆಂಗೆ ಮಾಡಿರೋದು? ಓಕೆ, ನೀರಲ್ಲಿ ಹಾಕಿದ ತಕ್ಷಣ ಕರೆಕ್ಟ್ ಗೊತ್ತಾಯ್ತು. ನಿಮ್ಗೆ ಗೊತ್ತಾ ಯಾರು ಅಂತ? ನಾನು ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಡ್ಯಾಡಿ ವ್ಲಾಗಲ್ಲಿ. ಓಕೆ, ನನ್ನ ಹೆಸರೇನು?
ಅದೇನೋ ನೀವು ಡೈಲಾಗ್ ಹೊಡೆದ್ರಲ್ಲ ಏನೋ ಯಾರ ಜೊತೆ ರೈಡ್ ಹೋಗೋದು ಅಂತ. ರೈಡ್ ಹೋಗೋದು ಅಲ್ಲ ಬ್ರೋ, ಹೋಗ್ತಿದ್ದು ಒನ್ಸ್ ಅಪಾನ್ ಎ ಟೈಮ್. ಇವಾಗೆಲ್ಲ ಸ್ಟಾರ್ಟ್ ಮಾಡೋಣ. ಗ್ರೇವಿ ಏನಿದೆ ಅಣ್ಣ ಬಾಯ್ ಬಾಯ್. ಈಗ ಸದ್ಯಕ್ಕೆ ನಾನು ವಾಪಸ್ ಹೈವೇ ಹಿಡಿದಿದ್ದೀನಿ. ಅಲ್ಲಿಂದ ನಾವು ಬರ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡ್ವಿ ಆ ಟೈಮ್ಗಿಂತ ಜಾಸ್ತಿ ಟೈಮ್ ಬೇಕು ನಾವು ಮತ್ತೆ ವಾಪಸ್ ನಮ್ಮ ಮನೆ ರೀಚ್ ಆಗೋಕ್ಕೆ ಅಂತ ಅಂತಿದೆ. ಸೊ ನೋಡೋಣ ಎಷ್ಟಾಗುತ್ತೆ ಏನು ಕತೆ ಇಲ್ಲ. ಅದಕ್ಕಿಂತ ಇನ್ನೂ ಜಾಸ್ತಿ ಹಿಡಿಯುತ್ತಾ ಹೇಳೋಕ್ಕಾಗಲ್ಲ, ಸಾಯಂಕಾಲ ಟೈಮ್ ಅಲ್ವಾ. ಅದು ಬೇರೆ ಸೂರ್ಯನ ಕಿರಣಗಳು ಎದುರುಗಡೆನೆ ರವ ರವ ಅಂತ ಹೊಡಿತಾ ಇದೆ, ಕಾಣಿಸ್ದಂಗೆ ಆಗ್ತಾಯಿದೆ ರೋಡು. ನಾವೀಗ ಹೊಸಕೋಟೆ ಟೋಲ್ ಹತ್ರ ಇದ್ದೀವಿ. ಆದರೂ ಏನು ಹೇಳಿ, ಸೂರ್ಯನ ಕಿರಣಗಳು ಇಷ್ಟೊತ್ತು ಇದ್ ಕಡೆಯಿಂದ ಹೊಡಿತಾ ಇತ್ತು, ಈಗ ಬಲಗಡೆಗೆ ಬಂದೈತೆ ಹೊಡಿಯೋಕ್ಕೆ. ಸರಿಯಾಗಿ ಹೊಡಿತೈತೆ, ಭಾರಿ ಹಿಂಸೆ ಆಗ್ತಿದೆ. ಕರೆಕ್ಟಾಗಿ ಕಾಣಿಸ್ತಾರೆ ಇಲ್ಲ ಕಣ್ಣು. ಆಗಲೇ ರವ ರವ ಅಂತ ಕಣ್ಣಿಗೆ ಬಿಸಿಲು ಹೊಡಿತಾ ಇದ್ದಿದ್ದು ಇವಾಗ ಫುಲ್ಲು ಶಾಂತವಾಗಿ ಫುಲ್ ಆರೆಂಜಿಶ್ ಕಲರ್ ಆಗಿಬಿಟ್ಟಿದೆ. ಒಳ್ಳೆ ಸನ್ಸೆಟ್ಟು. ಈಗ ಯಾರು ಗುರು ನನ್ನ ಹಂಗೋಯ್ತವನೇ, ಇಬ್ರು ಹುಡುಗಿಯರ್ನ ಹಾಕ್ಕೊಂಡು. ಹೆಲ್ಮೆಟ್ಟು ಇಲ್ಲ ಇಬ್ಬರ ಹತ್ರನೂ. ನಾನೇ 70ರಲ್ಲಿದ್ದೀನಿ, ಅಣ್ಣ ಬಂದಿದ್ದು ಸ್ಪೀಡು 90ರಲ್ಲಿತ್ತು. ಎನಿವೆ ಇರಲಿ. ಸೊ ಬೆಳಗ್ಗೆ ಜಾಸ್ತಿ ಹೊತ್ತು ಇರಲಿಲ್ಲ ನಾವು ನನ್ನ ಹೆಂಡತಿ ಮನೆಯಲ್ಲಿ, ಹಂಗೆ ಹೊರಟ್ಬಿಟ್ವಿ ಲೇಟ್ ಆಗ್ಬಿಡುತ್ತೆ ಅಂತ. ಹಾಗಾಗಿ ಈಗ ಮತ್ತೆ ಇನ್ನೊಂದು ರೌಂಡು ಒಂದು ವಿಸಿಟ್ ಹಾಕ್ಬಿಟ್ಟು ಅದಾದಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಅದೇನೋ ಗೊತ್ತಿಲ್ಲ ಗೈಸ್, ಕೋಇನ್ಸಿಡೆನ್ಸಾ ಏನು ಅಂತ. ನಾವು ಯೂಶ್ವಲಾಗಿ ನಾನು ನನ್ನ ಹೆಂಡ್ತಿ ಯಾವತ್ತೇ ಹೊರಗಡೆ ಬರಲಿ, ಇಲ್ಲ ಈ ರೂಟಲ್ಲಿ ಬರಲಿ ಓಕೆನಾ, ನಾನು ನನ್ನ ಹೆಂಡ್ತಿ ಅದ್ರ ಹಿಂದೆ ಇಲ್ಲ ಮುಂದೆ ನಾವು ಎಂಗೇಜ್ಮೆಂಟ್ ಆಗಿದ್ದು ಡೇಟ್ ಇರುತ್ತೆ ಓಕೆನಾ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನಕ್ಕೆ ಈ ರೂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಂಗೇಜ್ಮೆಂಟ್ ಆಗಿದ್ದ ಜಾಗ ಇಲ್ಲೇ ಮುಂದೆ. ಏನು ಮೇಡಮ್, ಏನು ಸಮಾಚಾರ ಬಂತಾ? ಹಲೋ, ನೋಟಿಸ್ ಮಾಡಿದ್ಯಾ ಪ್ರತಿ ಸರಿನೂ ಒಂದು ನಮ್ಮ ಎಂಗೇಜ್ಮೆಂಟ್ ಡೇಟ್ಸ್ ಹಿಂದೆ ಮುಂದೆ ಇದ್ದಾಗೇ ಇಲ್ಲಿಗೆ ಬರ್ತೀವಲ್ವಾ, ಈ ರೋಡಲ್ಲಿ ಓಡಾಡ್ತೀವಿ. ಫುಲ್ಲು ಕೋಇನ್ಸಿಡೆನ್ಸು ಇದೆ ಗೈಸ್. ನಾನು ಎಂಗೇಜ್ಮೆಂಟ್ ಆಗಿದ್ದ ಜಾಗ ಇದೆ ವ್ಲಾಗಲ್ಲಿ ಮೋಸ್ಟ್ಲಿ ತೋರಿಸಿರ್ತೀನಿ ಅನಿಸುತ್ತೆ, ಬಟ್ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಗೊತ್ತಿರಲ್ಲ ನಿಮಗೆ. ಆ್ಯಂಡ್ ಬೈ ದಿ ವೇ ಈಗಲೂ ಅಷ್ಟೇ ನಮ್ಮ ಎಂಗೇಜ್ಮೆಂಟ್ ಆಗಿದ್ದ ಡೇಟ್ಸ್ ಹಿಂದೆ ಮುಂದೆನೇ ಇಲ್ಲಿ ಓಡಾಡ್ತಾಯಿದ್ದೀವಿ ನಾವು. ಒನ್ ಡೇ ಹಿಂದೆ ಮುಂದೆನಾ ಗೆಸ್ ಮಾಡಿರಿ ನೋಡೋಣ.